ಗತಿಯೂ ಯಾರಿಲ್ಲ, ತಂಗಿಗೆ ಗತಿಯೂ ಯಾರಿಲ್ಲ. ಕಣ್ಣೀರಿನ ಕಥೆಯು ಹೆಣ್ಣಿನ ಜೀವನದ ವ್ಯಥೆಯು. ಹಿಂದೆ ನಿಮಗೆಂದ ಒಂದು ಮಾತು ಹೇಳ್ತೀನಿ. ಅಕ್ಕ ಮಹಾದೇವಿ ಉಡತಡಿಯ ಗ್ರಾಮವನ್ನು ಬಿಟ್ಟು ಯಾವ ದಿಗಂಬರಿಯಾಗಿ ಅಂದ ಬಂದಳು ಒತ್ತಿಕೊಂಡು ಅನ್ನೋದನ್ನು ಕೇಳ್ತೀವಿ. ಏನ್ರಿ ದಿಗಂಬರಿ ಎತ್ತಿಕೊಂಡಂದ್ರ ಹುಟ್ಟಿರುವಂಥ ಸೀರೆಯನ್ನು ಕಳಚಿ ಕೌಶಿಕ ಮಹಾರಾಜನ ಮುಖದ ಮೇಲಂದ ಬಗದು ಯಾವಾಗಿಂದ ದಿಗಂಬರಿಯಾಗಿ ಅಕ್ಕ ಮಹಾದೇವಿ ಉಡುತಡಿಯನ್ನು ಬಿಟ್ಟು ಕಲ್ಯಾಣಕ್ಕಿಂದ ಬಂದ್ಲು ಒತ್ತಿಕೊಂಡು ಕೇಳ್ತೀವಲ್ಲ, ನಾನು ಇದನ್ನು ಒಪ್ಪಲ್ಲ. ಏನ್ರಿ ಯಾಕೆ ಒಪ್ಪಲ್ಲ ಹತ್ತಿಕೊಂಡಂದ್ರ ಅವಳು ಮೈ ಮೇಲೆ ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳೆದು ದೇಹ ದಿಗಂಬರ ಮಾಡ್ಕೊಂಡು ಬಂದಿಲ್ಲ. ಅಕ್ಕ ಮಹಾದೇವಿ ಯಾವುದನ್ನ ದಿಗಂಬರ ಮಾಡ್ಕೊಂಡು ಬಂದಾಳ ಹತ್ತಿಕೊಂಡ ಕೇಳಿದ್ರೆ ತನ್ನ ಒಳಗಿರ್ತಕ್ಕಂಥ ಭಾವ ದಿಗಂಬರಿಯಾಗಿ ಬಂದ್ಲು ಅಕ್ಕ ಮಹಾದೇವಿ. ಭಾವ ದಿಗಂಬರಿ ಆಗ್ಬೇಕು. ಏನ್ರಿ ಮೈ ಮೇಲೆ ಉಟ್ಕೊಂಡಿರ್ತಕ್ಕಂಥ ಸೀರೆ ಕಳೆದ್ರೆ ಏನಾಯ್ತು? ಏನ್ರಿ ಬಟ್ಟೆ ಬಿಚ್ಚಿ ತಿರುಗಾಡಿದ್ರೆಲ್ಲ ಅಕ್ಕ ಮಹಾದೇವಿ ಹಾಲಕ್ಕೆ ಆಗಂಗಿಲ್ಲ. ವೈರಾಗ್ಯವನ್ನು ತಾಳೆಂದ ಕಾವಿ ತೊಟ್ಟವರೆಲ್ಲ ಹಾನಗೆಲ್ಲ ಕುಮಾರಶಿವಗಳಾಗಕ್ಕಾಗಂಗಿಲ್ಲ. ದೇಶಕ್ಕಾಗಿ ಅಂದ ಹೋರಾಟ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಗಾಂಧಿ ಆಗಕ್ಕಾಗಂಗಿಲ್ಲ. ಏನೆಲ್ಲ ಸಂಕಟವನ್ನ ಅನುಭವಿಸಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಮರೆಡ್ಡಿ ಮಲ್ಲಮ್ಮ ಆಗಕ್ಕಾಗಂಗಿಲ್ಲ. ಏನ್ರಿ ಆಗಕ್ಕಾಗದೇನ್ರಿ? ಆಗಕ್ಕಾಗಂಗಿಲ್ಲ. ಹೆಂಗ ಅಕ್ಕ ಮಹಾದೇವಿ ತನ್ನ ಶರೀರ ಅನ್ನತಕ್ಕಂಥದನ್ನ ಏನು ಕೇಶ ರಾಶಿಗಳಿಂದ ಮುಸ್ಕೊಂಡು ಬಂದ್ಲು ಹತ್ತಿಕೊಂಡಂತೀವಲ್ಲ, ಸೀರೆ ಅಂತಕ್ಕಂಥ ಕಳಿಸಿ ದಿಗಂಬರಿಯಾಗಿ ಬಂದಳು ಹತ್ತಿಕೊಂಡಂತೀವಲ್ಲ, ಇದನ್ನು ಮನಸ್ಸು ನನಗೆಂದ ಒಪ್ಪಂಗಿಲ್ಲ. ಹಾಗಾದ್ರೆ ಅಕ್ಕ ಮಹಾದೇವಿ ಯಾವ ದಿಗಂಬರಿಯಾಗಿ ಬಂದಳು ಅಂತಂದ್ರೆ ಭಾವ ದಿಗಂಬರಿಯಾಗಿ ಬಂದಳು. ಅಂದ್ರೆ ಮನಸ್ಸು ಸ್ವಚ್ಛ ಮಾಡ್ಕೊಂಡು ಬಂದು, ಮನಸ್ಸು ಸ್ವಚ್ಛ ಮಾಡ್ಕೊಂಡು ಬಂದು. ನಾವೆಲ್ಲ ಕಾಶಿಗೆ ಹೋಗ್ತೀವಿ. ಕಾಶಿಗೆ ಎದಕ್ಕೆ ಹೋಗೋದು ಹತ್ತಿಕೊಂಡ ಕೇಳಿದ್ರೆ, ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಏನ್ರಿ ದೂರ ಆಕ್ಕವ ಹತ್ತಿಕೊಂಡು ಹೋಗಿರ್ತೀವಿ. ಕಾಶಿಗೆ ಹೋಗಿ ಗಂಗಾ ನದಿ ಮುಳುಗಿದ್ರೆ ಮೈ ಮೇಗಿನ ಮಣ್ಣು ಹಾದಿತ್ಯ ಹೊರತಾಗಿ ಮನುಷ್ಯನೊಳಗಿಂದ ಅಂದ ಕೆಟ್ಟದ್ದು ಹೆಂಗೆ ಹೋಗ್ತದ್ರಿ? ಹೊಲಕ್ಕಾಕದ? ಯಾವನೋ ಒಬ್ಬ ಕಾಶಿಗೆ ಹೋಗಿ ಬಿಟ್ಟು ಬಂದಿದ್ನತ್ತ. ಸಿಟ್ಟು ಬಿಟ್ಟು ಬಂದಿದ್ದ. ಹೆಣ್ತಿ ಕೇಳಲು ಬಂದು ಕೂಳನ, ಅಯ್ಯ ಯಾಕ್ರಿ ಕಾಶಿಗೆ ಹೋಗಿದ್ರಿ, ಮತ್ತು ಏನೇನು ಮಾಡಿದ್ರಿ, ಏನೇನು ಬಿಟ್ಟು ಬಂದ್ರಿ? ಹುಚ್ಚಿನ ಸಿಟ್ಟು ಬಿಟ್ಟು ಬಂದೀನಿ ಅಂದ. ಕೆಟ್ಟ ಸಿಟ್ಟಿಂದ ಎತ್ತದ. ಸಿಟ್ಟು ಬಿಟ್ಟು ಬಂದೀನಿ ಅನ್ನೋದು ಕರೆ ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿನಿ. ಹೌದು ಕರೆನೇ ಸಿಟ್ಟು ಬಿಟ್ಟು ಬಂದೀನಿ. ಕರೆ ಹೇಳ್ರಿ ಅಂದದ್ದು. ಇಲ್ಲ ಬಿಟ್ಟು ಬಂದಿನ ಸಿಟ್ಟು. ಅಯ್ಯೋ ಕರೆ ಹೇಳ್ರಿ ಅಂದದ್ದು. ಈಗ ನಮ್ಮ ತಲೆ ಔಟ್ ಮಾಡಬೇಡ ಅಂದ. ನಾ ಬಿಟ್ಟು ಬಂದೀನಿ ಅಂದ್ರೆ ಬಿಟ್ಟು ಬಂದೀನಿ. ನೀ ಏನು ಬಿಟ್ಟು ಬರ್ತಿ? ಅದೇನು ಬಿಟ್ಟು ಬರೋಕ್ಕೆ ಇದು ಅದನ್ನದು ಏನ್ರಿ? ಕೆಲವು ಮಂದಿ ತಲೆಗೆ ಏನಿರ್ತದ, ಎಲ್ಲರ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದ್ರೆ ಉಟ್ಕೊಂಡು ಬಟ್ಟೆ ಅಲ್ಲೇ ಬಿಟ್ಟು ಬಂದ್ರೆ ನಮ್ಮ ಪಾಪ ಆದಂಗತ್ತ. ಏನು ಹೋತ ಪಾಪ. ಒಂದು ಹೆಣ್ಣು ಚೆನ್ನಾಗಿ ಅಂದ ಕಾಣಬೇಕಾಗಿತ್ತು ಅಂದ್ರೆ, ಸೌಂದರ್ಯವತಿಯಾಗಿ ಅಂದ ಕಾಣಬೇಕಾಗಿತ್ತು ಅಂತಂದ್ರೆ ಬರೇ ಮುಖದ ಮ್ಯಾಲಿನ ಬಣ್ಣದಿಂದ ಅಲ್ಲ, ಒಳಗಿರ್ತಕ್ಕಂಥ ಸದ್ಗುಣಗಳಿಂದ ಅಂದ ಸೌಂದರ್ಯವತಿ ಆಗು. ನೋಡೋಕೆಂದ ಅಲಮಾರಿ ಬೇಕಾದಟ್ಟಂದ ಚಂದದ ಖರೆ, ಆದ್ರೆ ಒಳಗಿಂದ ಇಂಥವೆಲ್ಲ ಏನ್ರಿ ಹರಿದ ವಸ್ತುಗಳನ್ನು ಇಟ್ರ ಅಲಮರಿಗಿಂದ ಹೆಂಗೆ ಬೆಲೆ ಬರಂಗಿಲ್ಲೋ. ಇವತ್ತು ನಾವು ಬೇಕಾದಟ್ಟಂದು ರೂಪವಂತರು ಇರಲಿ, ಬೇಕಾದಟ್ಟು ಸೌಂದರ್ಯವಂತರು ಇರಲಿ, ನಾವು ಏನು ಚಂದ ಇದ್ರು ಕೂಡ ಆದ್ರೆ ನೋಡ್ತಕ್ಕಂಥ ಜನರಿಗೆ ನಾವು ಚಂದ ಕಾಣಬೇಕಾಗಿತ್ತು ಅಂದ್ರೆ ನಾವು ಈ ಬಣ್ಣ ಇದು ಅದು ನೋಡ್ಕೋತೀವಲ್ಲ, ಕನ್ನಡಿಯಾಗ ನಮ್ಮ ಮುಖ ನಾವು ನೋಡ್ಕೊಳಕ್ಕೆ ಚಂದ ಅನ್ನಿಸ್ತದೆ. ಆದ್ರೆ ಜಗತ್ತಿಗೆ ನಾವು ಚಂದ ಕಾಣಬೇಕಾಗಿತ್ತು ಅಂದ್ರೆ ಒಳಗೆ ಈ ಅಲಮರಿ ಒಳಗಿಂದ ಸದ್ಗುಣಗಳನ್ನು ತುಂಬಿರಬೇಕು. ಒಂದು ಹೆಣ್ಣ ನಾವು ಕಲ್ಪನೆ ಮಾಡ್ಕೋಬೇಕಲ್ರಿ. ಒಂದು ಹೆಣ್ಣ ತನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಏನ್ರಿ ಇದೇ ನನ್ನ ತಾಯಿ, ಇದೇ ನನ್ನ ತಂದೆ, ಇದೇ ನನ್ನ ಬಂಧು, ಇದೇ ಇರ್ತಾವೆ ಹೆಣ್ಮಕ್ಳು. ಆ ಮನೆ ಒಳಗಿರ್ತಕ್ಕಂಥ ಅತ್ತಿ ಮಾವ ಗಂಡಂದಿರಿಂದ ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣ ಇಡೀ ತನ್ನ ಸರ್ವಸ್ವವನ್ನೇ ಬಿಟ್ಟು ನನ್ನ ಮನೆತನಕ್ಕಿಂತ ಬಂದಳಲ್ಲ ತಿಳ್ಕೊಂಡವಂಥದನ್ನು ನಾವೆಲ್ಲ ತಿಳ್ಕೋಬೇಕು. ನಾವು ಎಲ್ಲಿತನ ಇದನ್ನು ಈ ಮಾತು ತಿಳ್ಕೊಳಂಗಿಲ್ಲ, ಅಲ್ಲಿತನ ನಮ್ಮ ಮನ್ಯಾಗ ಸುಖನೂ ಸಿಗಲ್ಲ, ಶಾಂತಿ ಸಿಗಲ್ಲ, ನೆಮ್ಮದಿ ಸಿಗಂಗಿಲ್ಲ. ಬಂದಿರ್ತಕ್ಕಂಥ ಸೊಸೆಯನ್ನು ತಾಯಿ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು. ಪಡೆದಿರ್ತಕ್ಕಂಥ ಅತ್ತಿಯನ್ನು ತಾಯಿ ತಿಳ್ಕೊಂಡ ಸೊಸೆ ತಿಳ್ಕೊಂಡ್ರೆ ಈ ಯಾವ ಮನೆತನದೊಳಗೂ ಕೂಡ ಯಾವ ಕಿರಿಕಿರಿ ಬರಂಗಿಲ್ಲ, ಯಾವುದು ಕೂಡ ಬರಂಗಿಲ್ಲ. ನಾವು ತಂದೆ ತಾಯಿ ಏನು ಮಾಡ್ತೀವಿ, ಒಂದು ಸರಿ ಮಗಳು ಮದುವೆ ಮಾಡಿ ಕೊಟ್ಟೆವು ತಿಳ್ಕೊಂಡ್ರ ಆಯ್ತು, ನಮ್ಮ ಜವಾಬ್ದಾರಿಯಿಂದ ಮುಗಿತು ಹತ್ತಿಕೊಂಡು ನಾವು ತಿಳ್ಕೊತೀವಲ್ಲ, ಅಲ್ಲಿ ಮಗಳಿಂದ ಆ ಪರಿಸ್ಥಿತಿ ಒಳಗೆ ಆ ಮನೆತನದೊಳಗೆ ಹೆಂಗೆ ಬದುಕು ಮಾಡ್ತಾಳ, ಎಷ್ಟು ಕಷ್ಟ ಇರ್ತದೆ, ಹೆಂಗಿರ್ತದೆ ಹತ್ತಿಕೊಂಡು ಅನ್ನೋದನ್ನು ನಮ್ಗೆ ಯಾರಿಗೂ ಕೂಡ ಅರ್ಥ ಆಗಂಗಿಲ್ಲ. ಒಂದು ಹಾಡದೆ ದೊಡ್ಡದದ, ಹಾಡಂದ್ರೆ ಹಾಡ್ತೀನಿ, ಭಾಳ ದೊಡ್ಡದದ ಏನ್ರಿ. ಅಂದ್ರೆ ಹೆಣ್ಣಿನ ಜೀವನ ಕಷ್ಟ ಏನ್ರಿ. ಅತ್ತಿ
ಅತ್ತಿ ಮನೆ ಒಳಗೆ ಬದುಕು ಹೆಂಗಿರ್ತದೆ ಅನ್ನೋದಕ್ಕೆ ಒಬ್ಬ ಕವಿ ಭಾಳ ಚಂದ ಅಂದ ಹೇಳ್ತಾನೆ. ಏನು ಹೇಳ್ತಾನೆ ತಿಳ್ಕೊಳೋದಕ್ಕೆ ಕೇಳಿದ್ರೆ ಏನ್ರಿ ದ್ವಾಡದ ಕೇಳ್ರಿ, ಒಂದು 5 ಮಿನಿಟ್ 10 ಮಿನಿಟ್ ಹಾಕೋದು ಏನ್ರಿ, ಭಾಳ ದ್ವಾಡದೇನಿಲ್ಲ. ಕಣ್ಣೀರಿನ ಕಥೆಯೋ ಹೆಣ್ಣಿನ ಜೀವನದ ವ್ಯತೆಯೋ, ಹಡೆಯ ಬ್ಯಾಡ್ರಿ ಹೆಣ್ಣ ಕೈಯ ಮುಗಿದು ಹೇಳತೀನ್ರಿ ಎನ್ನ. ಹಡೆಯ ಬ್ಯಾಡ್ರಿ ಹೆಣ್ಣ ಕೈಯ ಮುಗಿದು ಹೇಳತೀನ್ರಿ ಎನ್ನ. ಹಡೆಯ ಬ್ಯಾಡ್ರಿ ಹೆಣ್ಣ ಕೈಯ ಮುಗಿದು ಹೇಳತೀನ್ರಿ ಎನ್ನ. ಇಂದು ಬಂದಿತು ನಾಗರ ಪಂಚಮಿ ಹರುಷದವನಲಿಲ್ಲ, ತಂಗಿಗೆ ಹಬ್ಬದ ಹಿಗ್ಗಿಲ್ಲ, ಆಕೆಗೆ ಹೊಸ ಹೊಸ ಸೀರಿಲ್ಲ, ಮೈಯೊಳು ಜರತಾರಿ ಕೂಬಸಿಲ್ಲ, ಕೊರಳಗ ಪುತ್ತಳಿ ಸರವಿಲ್ಲ, ಕಾಲಗ ಕಾಲುಂಗರವಿಲ್ಲ, ತೋಡೆ ತೋಳಬಹುದಿಲ್ಲ, ಪಂಚಮಿ ದೂರ ಉಳ್ಳದಿಲ್ಲ, ಅಣ್ಣ ಕರಿಲಕ ಬರಲಿಲ್ಲ, ತಂಗಿಗೆ ಗತಿಯೂ ಯಾರಿಲ್ಲ, ತಂಗಿಗೆ ಗತಿಯೂ ಯಾರಿಲ್ಲ. ಹಡೆಯ ಬ್ಯಾಡ್ರಿ ಹೆಣ್ಣ ಕೈಯ ಮುಗಿದು ಹೇಳತೀನ್ರಿ ಎನ್ನ. ಕಣ್ಣೀರಿನ ಕಥೆಯು ಹೆಣ್ಣಿನ ಜೀವನದ ವ್ಯತೆಯು. ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ಕ್ಷಣವೇ ಅತ್ತೆಯ ಉಪದೇಶ ಆಯ್ತು ಮಗಗೆ. ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ಕ್ಷಣವೇ ಅತ್ತೆಯ ಉಪದೇಶ ಆಯ್ತು ಮಗಗೆ. ತಮ್ಮ ಕೊಡುಬಾರದು ಸಲಿಗೆ, ಹೆಂಡರಿಗೆ ಕೊಡುಬಾರದು ಸಲಿಗೆ, ಸಲಿಗೆ ಕೊಟ್ಟರೆ ತಲಿಗೆ ಏರಿತು ಈ ನಾಯಿ, ಸಲಿಗೆ ಕೊಟ್ಟರೆ ತಲಿಗೆ ಏರಿತು ಈ ನಾಯಿ, ಹೆಂಡತಿ ಎಂಬಾಯಿ ಮಾಯಿ ನಿನಗೆ ತಿಳಿದಿಲ್ಲೋ ತಮ್ಮ, ನೀನು ಇರುಬ್ಯಾಡೋ ಸುಮ್ಮ, ಬೆತ್ತ ಕೈ ಒಳಗಿರಬೇಕು ನೆತ್ತಿಯ ತಂದೆಗೆ ಮನವು ಕರಗದೆ ನನ್ನ ಕವಿದಿರೋ ಗ್ರಹಣ ಕಳೆಯದೆ ಮಕ್ಕಳು ಸಂತಾನ ಕೈಯ ಮುಗಿದು ಹೇಳತೀನ್ರಿ ಎನ್ನ. ಕಣ್ಣೀರಿನ ಕಥೆಯು ಹೆಣ್ಣಿನ ಜೀವನದ ವ್ಯತೆಯು. ತಂಗಿ ಏಳಬೇಕು ಬೆಳಗ, ನೀರ ತುಂಬಬೇಕು ಕೊಳಗ, ತಂಗಿ ಏಳಬೇಕು ಬೆಳಗ, ನೀರ ತುಂಬಬೇಕು ಕೊಳಗ, ನುಚ್ಚಿಗೆ ನೀರಿಟ್ಟು ಬಚ್ಚಲ ತೊಳೆದು ಮೂತ್ರ ಚೆಲ್ಲಬೇಕು, ದನಗಳ ಮೂತ್ರ ಚೆಲ್ಲಬೇಕು, ಜೋಳ ಬೀಸಬೇಕು, ಮನೆಯ ಸ್ವಚ್ಛ ಮಾಡಬೇಕು, ಹೊಸ್ತಿಲ ತೊಳಿಬೇಕು, ರಂಗವಲ್ಲಿಯ ಹಾಕಬೇಕು. ಹೀಗೆ ತಂಗಿಯ ಕೆಲಸ ಆಯಿತು, ಗಂಗನ ನಿತ್ಯದ ಕೆಲಸ ಆಯಿತು. ಹಡೆಯ ಬ್ಯಾಡ್ರಿ ಹೆಣ್ಣ ಕೈಯ ಮುಗಿದು ಹೇಳತೀನ್ರಿ ಎನ್ನ.